ಕಿರಣ್ ಅಂದ್ರೆ ನೀನೇನಾ? ಹೌದು. ಏನಾಗ್ಬೇಕಾಗಿತ್ತು? ಆಶಾ ಕೊಲೆ ಮಾಡಿದ್ ನೀನೇ ತಾನೆ? ನೀವಿಬ್ರು ಯಾರು? ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ಸಂಬಂಧ ಇರೋದಕ್ಕೆ ಕೇಳ್ತಾ ಇರೋದು. ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ರೂಪಾಗ್ತಿದ್ದೀರಾ? ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗಿ. ಗೆಟ್ ಔಟ್. ನಿನ್ನ ಬಾಯ್ ಬಿಡಿಸಿ ವಿಷಯ ತಿಳ್ಕೊಂಡೆ ಇಲ್ಲಿಂದ ಹೋಗೋದು. ಈಗ್ಲಾದ್ರೂ ಹೇಳ್ತೀಯಲ್ಲ? ಎಲ್ಲೋದ ಇವನು? ಸರಾಯಿ ಅಂಗಡಿ ಒಳಗೆಲ್ಲ ಸೇರ್ಕೊಂಡ್ಬಿಟ್ಲಲ್ಲ. ಅಯ್ಯಯ್ಯೋ, చచ్చిపోయినావంత పేపర్ ಬಂದಿತ್ತು. ఇంకా బ్రతికే ఉండవ ಸಮೇ. ನೋಡಪ್ಪ, ನಿನ್ನ ಹಳೆ ಲವರ್ ಸಿಕ್ಕಿದ್ಲು. ಸುಮ್ಮನೆ ಇರಲು. ಲಚ್ಚಿ, ಬದುಕಿರೋದನ್ನ ಯಾರಿಗೂ ಹೇಳ್ಬೇಡ. ತಗೋ ಕಡ್ಡಿ ಪುಡಿ ಕಾಸು. ಡಂಗ ಸಾರಾಯ್ತ ತಮ್ರಾ. ಬಿಡು. ಒಳ್ಳೆ ನಿನ್ ಕೇಸ್ಕೊಳ. ಬೇಡ ಬೇಡ, ಅಲ್ಲಿ ಓಡ್ಬಾರೋ. ಬಿಡಿ ನನ್ನ, ಬಿಟ್ಬಿಡಿ ನನ್ನ. ತಪ್ಸ್ಕೊಂಡು ಹೋಗ್ತೀಯಾ? ಆಶೆನ ಕೊಲೆ ಮಾಡಿದೆ? ಇಲ್ಲ, ನಾನು ಕೊಲೆ ಮಾಡಿಲ್ಲ. ಹೇಳಲ್ಲ. ನಿನ್ನ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು. ಹೇಳ್ತೀನಿ. ಆಶಾನ ನಾನು ಒಂದ್ಸಾರಿ ಪ್ರೀತಿಸ್ತಿದ್ದೆ. ಆದ್ರೆ ಅವಳು ನನಗೆ ಮೋಸ ಮಾಡಿ ಮೋಹನ್ ಜೊತೆ ಇದ್ದಾಗ ನನಗೂ ಮೋಹನ್ಗೂ ಒಂದಿನ ಹೊಡೆದಾಟ ಆಯ್ತು. ಕ್ರಿಮಿನಲ್ ಕೇಸ್ ಆಗಿ ನನಗೆ ಜೈಲ್ ಶಿಕ್ಷೆ ಆಯ್ತು. ಆಶಾನ್ ಕೊಲೆ ಆಗೋ ಹಿಂದಿನ ದಿನ ನಾನು ಜೈಲಿಂದ ಬಿಡುಗಡೆ ಆಗಿ ಬಂದೆ. ಆವತ್ತು ಕ್ಲಬ್ಗೆ ಬಂದಾಗ ಆಶಾ 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 ಕೊಲೆ ಮಾಡ್ದವ್ ನನ್ನ ಎದುರುಗಡೆನೆ ಓಡೋದ್ರು. ಕತ್ಲೆಲ್ಲ ಅವನ ಮುಖ ಸರಿಯಾಗಿ ಕಾಣಲಿಲ್ಲ. ನಾನು ಅವನ ಹಿಂದೆನೆ ಓಡ್ದೆ, ಆದ್ರೂ ಅವ್ನು ನನ್ನ ಕೈ ಸಿಗ್ಲಿಲ್ಲ. ಹೆಂಗ ನಡೀತದೆ? ಪರವಾಗಿಲ್ಲ ಸಮಯ. ಗಾಂಜಾ ಗಿಂಜಾ ವ್ಯಾಪಾರ ಏನಾದ್ರು? ಅಯ್ಯೋ, ಎಲ್ಲಾನ ಉಂಟ ಸಮಯ. ಸರ್ಚ್ ಮಾಡ್ರ. ಏನ ಮಾಡ್ತಾ ಇದೀರಾ ಇಲ್ಲಿ? ಏನೇ ಗಾಂಜಾ ವ್ಯಾಪಾರ ಮಾಡ್ತಾ ಇದೀರ? ಗಾಂಜಾ ವ್ಯಾಪಾರ ಯಾರು ಮಾಡಿದವರು? ಈ ನಾಟಕ ಬೇರೆನಾ? ನಮ್ಮ ಹತ್ರನೇ ತಪ್ಪಿಸ್ಕೊಳಕ್ ನೋಡ್ತೀರಿ. ನಡಿರ. ಸರ್, ಸಾರಾಯಿ ಅಂಗಡಿ ಹತ್ರ ಕುಡ್ದು ಗಲಾಟೆ ಮಾಡ್ತಾ ಇದ್ರು. ಗಾಂಜಾ ವ್ಯಾಪಾರ ಮಾಡ್ತಾ ಇರ್ಬೋದು ಅಂತ ಡೌಟ್ ಮೇಲೆ ಎಳ್ಕೊಂಡ್ ಬಂದೆ ನಾನು. ನಿನ್ನ ಹೆಸರೇನು? ಕೃಷ್ಣಮೂರ್ತಿ.
ಸುಳ್ಳು ಬೋಗ್ಲಿದ್ರೆ ನಾಲ್ಗೆ ತೆಗೆದಾಕ್ಬಿಡ್ತೀನಿ. ನಿಜವಾದ ಹೆಸರು ಹೇಳು. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿನಾ? ಮಾಡ್ತೀನಿ ಇಡೀ ಬರ್ತೀನಿ. ಹಲೋ ಕ್ಯಾಪ್ಟನ್ ಸಾಹೇಬ್ರಾ? ಎಸ್. ನಾನು ಇನ್ಸ್ಪೆಕ್ಟರ್ ಬಲರಾಮ್ ಮಾತಾಡ್ತಾ ಇರೋದು. ಡಿಫೆನ್ಸ್ ನಲ್ಲಿರೋ ಬಾಲ್ಚಂದರ್ನ ನಾನು ಅರೆಸ್ಟ್ ಮಾಡಿದ್ದೀನಿ. ಹೌದು ಸರ್, ಅವನೇನೇನೋ ಬೇರೆ ಹೆಸರು ಹೇಳ್ತಾ ಇದ್ದಾನೆ. ಬೇಕಾದ್ರೆ ನೀವೇ ಬಂದು ನೋಡಿ. ಶಾಬಾಷ್ ಇನ್ಸ್ಪೆಕ್ಟರ್. ನಮ್ ಜೋಸಫ್ನ ಕಳಿಸ್ಕೊಡ್ತೀನಿ, ಅವನ ಜೊತೆ ಬಾಲನ್ ಕಳಿಸ್ಕೊಡು. ಅವನ್ನ ನಾನೇ ವಿಚಾರಿಸ್ಕೊಳ್ತೀನಿ. ಓಕೆ ಸರ್. ನಾನಿಲ್ಲ 5 ನಿಮಿಷ ಹೋಗಿ ಬರ್ತೀನಿ. ಅವ್ರ 3 ಜನನು ಜೋಪಾನ ನೋಡ್ಕೊ. ಎಸ್ ಸರ್. ನಿನ್ನ ಸತ್ತೋದನ್ಗೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದಾರ ಕಣೋ. ಈ ಇನ್ಸ್ಪೆಕ್ಟರ್ ಏನೋ ಗೋಲ್ಮಾಲ್ ಮಾಡ್ತಿರಂಗಿದೆ. ನಾವಿಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು. ಎಸ್. ಇನ್ಸ್ಪೆಕ್ಟರ್ ಬಲರಾಮ್ ಮೂವರ್ನ ಅರೆಸ್ಟ್ ಮಾಡಿದ್ರಲ್ಲ, ಅವರಲ್ಲಿ ಕೃಷ್ಣಮೂರ್ತಿ ರಮೇಶ್ ಇಬ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್. ತಗೊಳಪ್ಪ, ಇಲ್ಲೂ ಬಂದು ನಿನ್ ಲವರು. ಸುಮ್ನೆ ಇರಲ್ಲ, ಮೊದ್ಲೇ ಪ್ರಾಣ ಸಂಕಟ, ನೀನ್ ಬೇರೆ ಬಂದೆ ಪ್ರಾಣ ಎಂಡಕ್ಕೆ. ಏನು ಯೋಚನೆ ಮಾಡ್ಬೇಡ ಸಮಯ. ರಾ ನಾ ತಾಜ್ ಮಹಲ್ ಹೋದಾಮ ಪೊಲೀಸ್ ಕಾದು ఎవరు వచ్చలేదు. ತಾಜ್ ಮಹಲ್ ನಾ ಇಲ್ಲ ಸಮಯ. ರಾ ಹೋದಾಮ. ಅದ ಅದ ಅದೇ ಅನ್ನ ತಾಜ್ ಮಹಲ್. ಆಪು ಆಪು ಸ್ಟಾಪ್ ಸ್ಟಾಪ್. ದಿಗಂಡ ದಿಗಂಡ ರಾಸಮೆ ಬರ್ಲ ತಾಜ್ ಮಹಲ್ ನೋಡೋಣ. మెల్లంగా మెల్లంగా చూసుకోండి చూసుకోండి. మెల్లంగా రండి 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 రాసమే. ఇదేనా నేను తాజ్ మహల్? చూసావా ఎట్లుంది? ಚೆನ್ನಾಗಿದೆ. తాగదమ్మా. సారాయి కాసమే కాపే. పోలీసు వస్తారు. పద పద పద. ಅಜ್ಜಿಪ್ಪ ನೋಡಿ, ಏನಾರ ಪೊಲೀಸ್ನವ್ರು ಇಲ್ಲೇ ಬಂದ್ಬಿಟ್ರಿ. కూర్చో కూర్చో సమయ. ఏం భయం పడదు, నేనున్నా చూసుకుంటానులే. కూర్చో. ಕೂತ್ಕೋಪ್ಪ. ಸರ್, ಜೀಪ್ ಬಿಟ್ಟು ಎಲ್ಲ ಓಡೋಗ್ಬಿಟ್ಟಿದ್ದಾರೆ ಸರ್. ಆ ಪೈಪ್ ಪಕ್ಕದಲ್ಲಿ ನೋಡೋಣ ನಡಿ. అమ్మో పోలీసు వచ్చేసారే. ಪೊಲೀಸು ಏನು ಮಾಡೋದು? ఇప్పుడు ఒబ్రాగ్రి అట్లా అట్లా తప్పకుండా తప్పకుండా. ఓ ಇಲ್ಲಿ ಯಾರಾದ್ರೂ ಇಬ್ರು ಬಂದ್ರ? లేదు సామే. ಅಲ್ಲಿ ಮಲ್ಕೊಂಡಿರೋದು ಯಾರು? నా గండ. పోలీసులు పోయారే. రండి ల్యాండా. ಜೀಪ್ನ ಸ್ಟೇಷನ್ ಹತ್ರ ತಗೊಂಡ್ ಬಾ. ಸರಿ ಸರ್. ತಗೊಳಪ್ಪ, ನೀನ್ ಹೆಂಡತಿ ಅಂತೂ ಕೊಡ್ಲಿಲ್ಲ, ನಿನ್ ಲವರ್ ಪ್ರೀತಿಯಿಂದ ಕೊಡ್ತಿದ್ದಾಳೆ, ಕುಡಿ. ಸುಮ್ಮನೆ ಇರಲ್ಲ. ರಮೇಶ, ಇದೇನೋ ಫೈಲು? ಏಯ್, ಇದ್ಯಾವುದೋ ಡಿಫೆನ್ಸ್ ಸಂಬಂಧಪಟ್ಟ ಫೈಲು ಅಂತ ಕಾಣುತ್ತೆ. ಎಲ್ಲಚ್ಚಿ, ನಿನಗೆ ಈ ಫೈಲ್ ಎಲ್ಲಿ ಸಿಕ್ತು? నాకు కొత్తిಲ್ಲ సామే.
నా మొగుడుండాడే తీడినా కొడుకు ఆనకెక్కడ దొరికింది తెచ్చి పెట్టిండాడు ನಿನ್ ಗಂಡಂಗೆ ಎಲ್ಲಿ ಸಿಕ್ತಂತ ಇದು తెలీదు సమే నా మొగుడు మట్క ఆడతాడు తాగుతాడు ఎక్కడో చిక్కింది తందు పెట్టవుని రామే కాపీ తట్టమ్మా ఎవరది శ్యామల ನಿನಗೆ ಫೈಲ್ ಎಲ್ಲಿ ಸಿಕ್ತು ಆವತ್ ನೀವು ಆಶಾ ಮನೆ ಬಂದಿದ್ರಲ್ಲ ಅಲ್ಲಿ ಸಿಕ್ತು ಲಕ್ಷ್ಮಿ 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 ಏನಂದ್ರೆ ಬಂದ್ರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ತಾನೆ ಬನ್ನಿ ಇಷ್ಟು ದಿವಸ ಎಲ್ಲ ಹೋಗಿದ್ರಿ ಅದಿರ್ಲಿ ನೋಡು ಇದು ನಮ್ ದೇಶದ ಡಿಫೆನ್ಸ್ ಫೈಲು ಇದಕ್ಕೋಸ್ಕರನೇ ಇಷ್ಟೊಂದೆಲ್ಲ ನಡೀತಿರೋದು ನಾನಿಲ್ಲಿ ಬರ್ತೀನಿ ಈಗಲೇ ಹೊರಟ್ರ ಹೌದು ಲಕ್ಷ್ಮಿ ನಾನು ಇಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ ನನ್ನನ್ನು ಯಾರ್ಯಾರೋ ಫಾಲೋ ಮಾಡ್ತಿದ್ದಾರೆ ನಾನು ಮತ್ತೆ ಬಂದು ನೋಡ್ತೀನಿ ಬಾಯ್ ಬಾಸ್ ಬಾಲು ಇಲ್ಲೇ ಇದ್ದಾನೆ. ವಾಟ್? ಹೌದು ಬಾಸ್, ಯಾವ್ದೋ ಮನೆಗೆ ಒಂದ್ ಫೈಲ್ ತಗೊಂಡು ಹೋಗಿದ್ದೆ ನಾನು ಕಣ್ಣಾರೆ ಕಂಡೆ. ಬಾಲುಗೆ ಈ ಊರಲ್ಲಿ ಮನೆನಾ? ವಿಷಯ ಯಾಕೋ ಉಲ್ಟಾ ಆಗ್ತಾ ಇರೋ ಹಾಗೆ ಕಾಣಿಸುತ್ತಲ್ಲ. ಅವನು ಫೈಲ್ ಸಮೇತ ಹೋಗ್ತಾ ಇದ್ದಾದ್ಮೇಲೆ ಅದು ನಮ್ ಫೈಲೇ ಇರಬೇಕು. ಅದ್ರ ಸಮೇತ ಅವನ್ನ ಚಚ್ಚಿಲ್ ಗೆಳ್ಕೊಂಡ್ ಬಾ. ಔಟ್. ಶರಣ್ರಿ ಸಾಯಬ್ರ, ಏನ್ರಿ ಒಬ್ರ ಸಿಂಗಲ್ ಆಗಿ ಯೋಚನೆ ಮಾಡ್ತಾ ಕುಂತ್ರಿ? ಸಿಂಗಲ್ಲ ಕುತ್ಕೊಳ್ದೆ ಡಬ್ಬಲ್ಲ ಕುತ್ಕೋಬೇಕಾಗಿತ್ತ? ಅಲ್ರಿ, ಯಾವಾಗ್ಲೂ ನಿಮ್ಮ ಸುತ್ತಮುತ್ತ ಹೆಣ್ಣು ಮಕ್ಕಳು ತುಂಬಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗಿರ್ತಿದ್ದ ಮಂದಿ ಇವತ್ ಯಾಕ್ರಿ ಒಬ್ರ ಅದರಿ? ನನ್ನ ಸುತ್ತ ಹೆಣ್ಮಕ್ಳು, ಅದು ನಿನಗೆ ಹೆಂಗ್ ಗೊತ್ತಾಯ್ತು? ನಂಗ ತಿಳಿದ, ನಾನು ನಿಮ್ನ ಎಷ್ಟು ವರ್ಷದಿಂದ ನೋಡಾಕತ್ತೀನಿ. ನಿಮ್ಮ ಚರಿತ್ರ ನನ್ನ ಕೈನಾಗೈತೆ. ನಾನ ಹೇಳ ಇಲ್ಲ ನೀವ ಹೇಳ್ತೀರ? ಹಾಳಾದ್ದು ಆ ಆಶಾ ಕೊಲೆ ಆದಾಗಿನಿಂದ ಒಂದು ಹೆಣ್ಣು ಹುಳ ಕೂಡ ನನ್ನ ಹತ್ರ ಬರ್ದಂಗಾಗಿದೆ. ದಿನ ಎಲ್ಲ ಬೋರು. ಬೋರ್ ಯಾಕ್ರಲ್ಲ ಸಾಹೇಬ್ರ, ನನ್ ಕೂಡ ಬರ್ರಿ. ಎಂತೆಂತ ಹೆಣ್ಮಕ್ಳು ಬೇಕು? ರಂಭೆ, ಮೇನಕಿ, ಊರ್ವಶಿ. ಊರ್ವಶಿ ಅಲ್ದಿದ್ರೆ ದರ್ವೇಶಿ ಆದ್ರೂ ಸರಿ, ಒಂದು ಹೆಣ್ಣು ಅಂತ ಸಿಕ್ಕರೆ ಸಾಕು. ನಡಿ ತೋರ್ಸು. ಮೊದ್ಲು ರೊಕ್ಕ ಕೊಡ್ರಲ್ಲ, ನಾ ಬಿರಿಯಾನಿ ತಿಂದು ಬರ್ತೀನಿ. ಬರ್ರಿ ಸಾಹೇಬ್ರ. ಇದೊಳಗೆ ಯಾವ್ದೋ ಹೋಟೆಲ್ ರೂಮ್ ಕರ್ಕೊಂಡು ಹೋಗ್ತೀಯ ಅಂತಿದ್ರೆ ಇಲ್ಲೆಲ್ಲೋ ಕರ್ಕೊಂಡ್ ಬಂದಿಲ್ಲೋ? ಎಲ್ಲಾದ್ರೇನ್ರಿ, ನಿಮಗ್ ಬೇಕಾದ್ ಸಿಕ್ಕದ್ರ ಆತಲ್ಲ. ಅಲ್ ನೋಡ್ರಿ ಸಾಹೇಬ್ರ. ದಡಬಡಿಗೆ ನೀನು ಇನ್ನೊಂದು ಬಿರಿಯಾನಿ ತಿನ್ಕೊಂಡು ನಿಧಾನಕ್ಕೆ ಬಾ. ಆಯ್ತ್ರಿ, ಬರೋಬ್ಬರಿ ಬರ್ತೀನಿ ನೋಡ್ರಿ. ಹಲೋ. ಹಲೋ, ಯುವರ್ ಸ್ವೀಟ್ ನೇಮ್? ಲತಾ. ಲತಾ? ಓ, ವಾಟ್ ಎ ಲವ್ಲಿ ನೇಮ್. ಲತಾ, ನಾನ್ ಚೆನ್ನಾಗಿದ್ದೀನ? ನಿಮ್ಗೆ ಇಷ್ಟನಾ? ನೀನೇನೆ ಇಲ್ಲಿ? ನಿಮ್ಗೇನ್ರಿ ಬಂದಿದೆ? ಏನ್ರಿ ಈ ಶೋಕಿ? ಏನ್ರಿ ನಿಮ್ ವೇಷ? ಮನೇಲಿ ರಾಮ್ ಧ್ಯಾನ ಮಾಡ್ತೀರಾ, ಇಲ್ಲಿ ಕೃಷ್ಣಲೀಲೆ ಆಡ್ತೀರಾ? ಇವಳು ನನ್ನ ಹೆಂಡತಿ. ನಮಸ್ಕಾರ ಅಕ್ಕ. ಇಲ್ಲ ಕನಕ, ನಿನ್ ಕಾಲಿಗೆ ಬೀಳ್ತೀನಿ ಕಣೆ. ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ ಕಣೆ, ಸಾರಿ. ಸುಮ್ನೆ ಇರ್ರಿ. ಆ ಆಶಾ ಹಿಂದೆನು ಹೀಗೆ ಸುತ್ತಿ ಅವನ್ ಕೊಲೆ ಮಾಡಿ ಆ ಅಪವಾದ ಕಿಟ್ಟಿ ಮೇಲೆ ಬರೋ ಹಾಗೆ ಮಾಡಿದ್ರಿ. ಅಯ್ಯೋ, ನಿನ್ ನಾಳೆಗೂ ನಾನು ಕೊಲೆ ಮಾಡ್ಲಿಲ್ಲ ಕನಕ. ದನ ತಿನ್ನೋರ್ಗೆ ಗೊಬ್ಬರ ದಾಣೆ ಅಂತೆ. ಅವತ್ ರಾತ್ರಿ ನಿಮ್ ಕೈಗೆ ಗಾಯ ಯಾಕಾಗಿತ್ತು? ನೀವು ನನಗ್ ತಾಳಿ ಕಟ್ಟಿದ್ ಗಂಡ ಆದ್ರೂ ಸರಿ, ಇವತ್ತೇ ನಿಮ್ಮನ್ನ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿ. ಇಲ್ಲ ಕನಕ, ನಾನು ಆಶಾ ಜೊತೆ ಓಡಾಡ್ಕೊಂಡಿದ್ದಿದ್ ನಿಜ. ಆದ್ರೆ ಅವತ್ ರಾತ್ರಿ ನಾನು ಕ್ಲಬ್ ಅಲ್ಲಿ ಕುಡಿತಾ ಕೂತಿದ್ದಾಗ
ನಡೆದಿದ್ದು ಇಷ್ಟೇ. ಆಶಾ ಕೊಲೆನ ಆ ಕಿಟ್ಟಿನೇ ಮಾಡಿರ್ಬೇಕು. ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕನಕ. ಹೌದೇನ್ರಿ? ನಮ್ ಕಿಟ್ಟಿ ಸಾಹೇಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರ ಅದ್ ಹಿಂಗಾತ್ ನೋಡ್ರಿ. ಅಂತೂ ಹೇಗೋ ಸದ್ಯ ಇವ್ರ ನಾಟಕ ಬಯಲಾಯ್ತಲ್ಲ, ನಡೀರಿ. ಹ್ಯಾಂಗ ನಮ್ ಸಾಹೇಬ್ರು ಚಲೋ ನೋಡ್ಕೊಂಡ್ರೆ ನಡಿಬೇ ತಾಯಿಲಿ ಇನ್ನೊಂದ್ಸಲ ಬಂದಿ ಆ ಕಾಲ್ ಮುರ್ದ್ ಕೈ ಕೊಟ್ಟೆ ನೋಡು. ಬಾಸ್, ಎಸ್ ಬಾಲು ಮನೇಲಿ ಇರ್ಲಿಲ್ಲ. ಇವಳು ಅವನೆಲ್ಲಿದ್ದಾನೆ ಅಂತಾನು ಹೇಳ್ತಾ ಇಲ್ಲ. ಆ ಫೈಲ್ ಬಗ್ಗೆನೂ ಬಾಯ್ ಬಿಡ್ತಾ ಇಲ್ಲ. ಅದಕ್ಕೆ ಅವನ್ ಇಲ್ಲಿಗೆ ಬರಕ್ ಹೇಳಿ ಇವಳನ್ನ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದೀನಿ. ಈಗ್ಲಾದ್ರೂ ಹೇಳು ಆ ಫೈಲ್ ಎಲ್ಲಿದೆ ಅಂತ. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಇಷ್ಟು ಸುಂದರವಾಗಿರೋ ಹುಡುಗಿಗೆ ಯಾಕಿಷ್ಟು ಹಿಂಸೆ ಕೊಡ್ತಾ ಇದೀಯಾ? ಬಾಸ್, ಎಷ್ಟ್ ಕೇಳಿದ್ರು ಆ ಫೈಲ್ ವಿಷಯ ಬಾಯ್ ಬಿಡ್ತಾನೆ ಇಲ್ಲ. ಡ್ಯಾಮ್ ಇಟ್! ಆ ಫೈಲ್ ನ ಹ್ಯಾಕ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಇವಳಿಗೆ ಹಿಂಸೆ ಕೊಡ್ಬೇಡ. ಕಮಾಂಡರ್, ನನಗೀಗ ಫೈಲ್ ಬೇಡ, ನಿನ್ನ ಸೌಂದರ್ಯ ಮಾತ್ರ ಬೇಕು. ನೋಡು, ನಮ್ ಗೆಸ್ಟ್ ಗಳೆಲ್ಲ ನಿನ್ ಡಾನ್ಸ್ಗೋಸ್ಕರ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಸ್ಟಾರ್ಟ್. ಹತ್ರ ಬರ್ಬೇಡ. ನನ್ ಮೈ ಮುಟ್ಟಿದ್ರೆ ನೀನ್ ಸುಟ್ಟು ಭಸ್ಮ ಆಗ್ತೀಯಾ. ಪತಿವ್ರತೆ ಸೀತೆ, ಸಾವಿತ್ರಿ, ಈಗ ನೀನ್ ನನ್ ಮಾತು ಕೇಳದೆ ಇದ್ರೆ ನಾವ್ 5 ಜನನು ಸೇರಿ ನಿನ್ನ ದ್ರೌಪದಿ ಮಾಡ್ಬಿಡ್ತೀವಿ. ನಿನ್ನ ಹತ್ರ ಹ್ಯಾಕ್ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನು ಈ ಸೀರೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಮಗ್ ಸುಖ ಸಿಕ್ಕೋದಕ್ಕಿಂತ ಹಿಂಸೆನೆ ಜಾಸ್ತಿ. ಏಯ್, ಇವಳನ್ನ ಹೇಳ್ಕೊಂಡೋಗಿ ಡ್ಯಾನ್ಸ್ ಡ್ರೆಸ್ ರೆಡಿ ಮಾಡಿ ಹೇಳ್ಕೊಂಬನ್ನಿ. ಲಕ್ಷ್ಮಿ, 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 ಮೇಲೆದ್ದು. ಲಕ್ಷ್ಮಿ, ಲಕ್ಷ್ಮಿ ಇಲ್ವಾ? ಲಕ್ಷ್ಮಿ, ಲಕ್ಷ್ಮಿ, ಏನಾಯ್ತು? ಸಾಹೇಬ್ರ, ಸ್ವಲ್ಪ ಹೊತ್ನಾಗೆ ಗುಂಡಗಳು ಬಂದು ನಮ್ಮನ್ನೆಲ್ಲ ಹೊಡೆದ್ ಕಟ್ ಹಾಕಿ ಅಮ್ಮ ಅವ್ರನ್ನ ಎತ್ಕೊಂಡು ಹೋಗ್ಯಾರ ಸಾಹೇಬ್ರ. ಅಮ್ಮವ್ರನ್ನ ಎತ್ಕೊಂಡು ಹೋಗೋ ಮುಂದ ಆ ಕ್ಯಾಸೆಟ್ ನಲ್ಲಿ ಇಟ್ಟು ಹೋಗ್ಯಾರ್ರಿ. ಹೇ ಬಾಲು, ಹೆಸರು ಬದಲಾಯಿಸ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ ಹೆಂಡತಿ ಈಗ ನಮ್ ಕಸ್ಟಡಿಯಲ್ಲಿ ಇದ್ದಾಳೆ. ಇನ್ 24 ಗಂಟೆ ಒಳಗೆ ಆ ಡಿಫೆನ್ಸ್ ಸೀಕ್ರೆಟ್ ಫೈಲ್ ನ ತಗೊಂಡು ಸಮ್ಮರ್ ಪ್ಯಾಲೇಸ್ ಹತ್ರ ಬಂದ್ರೆ ಸರಿ, ಇಲ್ದೆ ಹೋದ್ರೆ ನಿನ್ ಹೆಂಡತಿ ಜೀವ ಉಳಿಯೋದಿಲ್ಲ. ಹುಷಾರ್. ಯಾರಿವ್ರು? ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ರೆ ಅರ್ಥ ಆಗ್ತಿಲ್ವಲ್ಲ. ಅದೆಲ್ಲ ಇರ್ಲಿ, ಮೊದ್ಲ ಜಾಗಕ್ಕೆ ಹೋಗಿ ಲಕ್ಷ್ಮಿ ಉಳಿಸೋಣ. ನಡಿ ನಡಿ. ಈ ಕಡೆಯವರಿಗೆಲ್ಲ ಗನ್ ಬಿಸಾಕ ಕೇಳು. ಎಲ್ಲ ಕೆಳಗಡೆ ಬಿಸಾಕಿ. ನನ್ನ ಮಕ್ಕಳ ವಾತ್ ಹಿಡ್ ಕಟಾಕ್ರ. ನಾಯಿಗಳ ನನ್ನ ಮೇಲೆ ಕೈ ಮಾಡ್ತೀರಾ? ಏ ಬಾಲು, ನನ್ನ ಎಂಜಲ್ ತಿನ್ಕೊಂಡು ಬದುಕ್ತಾ ಇರೋ ನಾಯಿ ನೀನು. ನನ್ನ ಫೈಲ್ ಮುಚ್ಚಿಟ್ಕೊಂಡು ನನ್ನ ಆಟ ಆಡಿಸ್ತೀಯಾ? ಮರ್ಯಾದೆ ಕೇಳ್ತಾ ಇದ್ದೀನಿ, ಎಲ್ಲಿಟ್ಟಿದೆ ಆ ಫೈಲ್ನ? ನಾನ್ ಬಾಲೂನು ಅಲ್ಲ, ಆ ಫೈಲ್ ವಿಷಯನೂ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ?
ನಿನ್ನ ಹತ್ರ ಹ್ಯಾಗ್ ಬಾಯ್ ಬಿಡಿಸ್ಬೇಕು ಅಂತ ನನ್ಗೆ ಚಂದ ಗೊತ್ತು. ಇಲ್ಲಿ ನೋಡು, ಆ ಫೈಲ್ ನ ಎಲ್ಲಿ ಮುಚ್ಚಿದ್ಯಾ ಅಂತ ನೀನ್ ಬಾಯ್ ಬಿಡ್ತಿದ್ದೆ ನಿನ್ ಕಂಡೆದ್ರಗಡೆ ನಿನ್ ಹೆಂಡತಿ ಮಾನಮಂಗಾಗುತ್ತೆ. ಹುಷಾರ್, ಎಲ್ಲಿಟ್ಟಿದ್ಯಾ ಫೈಲ್ ನ? ಹೇಳು. ಹೇಳಲ್ಲ? ಇನ್ಸ್ಪೆಕ್ಟರ್ ಸಿಒರಿ ಆಫೀಸರ್ ಫರ್ನಾಂಡಿಸ್. ಎಸ್, ಇವನು ಜಯಪಾಲ್ ಅಂತ, ಡಿಸ್ಮಿಸ್ಡ್ ಮಿಲಿಟರಿ ಆಫೀಸರ್. ಇವನು ನಮ್ಮ ದೇಶದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ರಹಸ್ಯ ಪತ್ರಗಳನ್ನು ಸಂಪಾದಿಸಿ ವಿದೇಶಕ್ಕೆ ಮಾರಾಟ ಮಾಡ್ತಾ ಇದ್ದ. ಡಿಫೆನ್ಸ್ ಆಫೀಸ್ಲಿರೋ ಬಾಲ್ ಅನ್ನೋ ವ್ಯಕ್ತಿ ಇವನಿಗೆ ರಹಸ್ಯ ಪತ್ರಗಳನ್ನ ತಂದು ಕೊಡ್ತಾ ಇದ್ದ. ಅವ್ನು ನೋಡೋಕೆ ಕಿಟ್ಟಿ ಹಾಗೆ ಇದ್ದ. ಅವತ್ತು ಆಕ್ಸಿಡೆಂಟ್ ಅಲ್ಲಿ ಸತ್ತವನು ಬಾಲು. ಅವ್ನು ನೋಡೋ ಕಿಟ್ಟಿ ಹಾಗೆ ಇದ್ದಿದ್ರಿಂದ ಎಲ್ಲರೂ ಸತ್ತವನು ಕಿಟ್ಟಿ ಅಂತಾನೆ ಅಂದ್ಕೊಂಡ್ರು. ಆಶಾ ಕೊಲೆ ದಿನ ಈ ಜಯಪಾಲ್ ಬಾಲುಗೆ ಡಿಫೆನ್ಸ್ ಪೇಪರ್ಸ್ ನ ಆಶಾ ಹತ್ರ ಕೊಡು ಅಂತ ಹೇಳಿದ್ದ. ಅದಕ್ಕಾಗಿ ಬಾಲು ರಜಾ ಬಂದಿದ್ರಿಂದ ಆಸ್ ಎ ರೂಲ್ ನಾನು ಅವನ್ನ ಫಾಲೋ ಮಾಡಿದೆ. ಆದ್ರೆ ಅವತ್ತು ಬಾಲು ಆಶಾ ಮನೆಗೆ ಹೋಗೋದು ಲೇಟ್ ಆಯ್ತು. ಅದಕ್ಕೆ ಮುಂಚೆ ಕಿಟ್ಟಿ ಅಲ್ಲಿಗೆ ಹೋಗಿದ್ದ. ಆಶಾ ಇದ್ದಾಳ? ಇದಾರೆ ಸರ್, ಹೋಗಿ. ಬರ್ತೇನೆ. ನಾನೇ ಜೋಸಫ್. ಬಾಸ್ ಹೇಳಿ ಕಳ್ಸಿದ್ರ ಸೀಕ್ರೆಟ್ ಫೈಲ್ ಕೊಡು. ಬಾಲು ಇನ್ನು ಬಂದಿಲ್ಲ. ಬಂದಿಲ್ವಾ? ಮತ್ ಕೆಳಕ್ ಕೂತಿರೋನು ಯಾರು? ಅವ್ರು ಬೇರೆ ಯಾರು? ನೀನ್ ಇಲ್ಲಿಂದ ಹೋದ್ರೆ ಸರಿ, ಇಲ್ಲದೆ ಇದ್ರೆ ಅವ್ರನ್ನ ಕಳಿಬೇಕಾಗುತ್ತೆ. ಎದುರಿಸ್ತೀಯಾ? ನನ್ನ ತಾನೇ ಸಿಗಟ್ಯಾ? ನಿನ್ನ ಉಳಿಸೋದಿಲ್ಲ.
ಇವತ್ ರಾತ್ರಿ ಆಶಾನ್ ಕೊಲೆ ಮಾಡಿದವನು ಕಿಟ್ಟಿ ಅಲ್ಲ, ಈ ಜೋಸೆಫ್. ಕಿಟ್ಟಿ ನಿರಪರಾಧಿ. ಥ್ಯಾಂಕ್ ಯು ಮಿಸ್ಟರ್ ಫರ್ನಾಂಡಿಸ್. ನಡಿಯೋ. 1 ಮಿನಿಟ್. ಇಷ್ಟೆಲ್ಲ ಅನಾಹುತ ಕಾರಣ ನಮ್ ಕೈಲಿ ಡಿಫೆನ್ಸ್ ಪೇಪರ್ ಸಿಕ್ಕಿದ್ದು. ನಾನಾಗೆ ತಲುಪಿಸ್ಬೇಕಂತಿದ್ದೆ, ಈಗ ನೀವಾಗೆ ಸಿಕ್ಕಿದ್ರೆ ತಗೊಳ್ಳಿ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬಾಯ್. ಅಪ್ಪ ಕಿಟ್ಟಿ, ಅಂತೂ ನೀನ್ ತಲೆ ತಪ್ಸ್ಕೊಂಡ್ ತಿರ್ಗೋದ್ ತಪ್ತು. ಇನ್ನಾದ್ರೂ ನೀನ್ ಅನ್ಕೊಂಡಾಗೆ ಹಾಯಾಗಿ 21 ನಡೆಸ್ಬೋದು. ಹೋಲಿ ಸಿಕ್ಕದ ಹೆಂಗಸರಿಂದ ಹೋದ್ರೆ ಎಂಥ ದುರಂತ ಆಗುತ್ತೆ ಅಂತ ಗೊತ್ತಾದ್ರೂ ಇನ್ನೂ ಬುದ್ಧಿ ಬರ್ಲಿಲ್ಲ ನಿಮ್ಗೆ? ಆಗಿದ್ ದುರಂತಕ್ಕೆಲ್ಲ ನೀನೇ ಕಾರಣ. ಮನೇಲಿ ಹೆಂಗ್ಸು ತನ್ನ ಗಂಡನ ಯೋಗಕ್ಷೇಮ ನೋಡ್ಕೊಳ್ದಿದ್ರೆ ಹೀಗೆ ಆಗೋದು. ನೀನ್ ಸರಿಯಾಗಿದ್ದಿದ್ರೆ ನಾನೇ ಹೋಗ್ತಾ ಇದ್ದೆ. ಎಲ್ಲ ನಿಂದೆ ತಪ್ಪು. ಅವಳದು ತಪ್ಪಲ್ಲ, ನಿಮ್ದು ತಪ್ಪಲ್ಲ ಅಳಿಯಂದ್ರೆ. ತಪ್ಪೆಲ್ಲ ನಂದೇ. ಹೊಸದಾಗಿ ಮದ್ವೆ ಆದ ಗಂಡ ಹೆಂಡತಿನ ದೂರ ಮಾಡಿದ್ದು ತಪ್ಪು ತಪ್ಪು ದೊಡ್ಡ ತಪ್ಪು. ಅಬ್ಬಾ, ಈಗ್ಲಾರು ನಿಮ್ ತಪ್ಪನ್ ತಿದ್ಕೊಂಡು ಇವತ್ತೇ ಅವ್ರಿಬ್ರು ಫಸ್ಟ್ ನೈಟ್ ಅರೇಂಜ್ ಮಾಡ್ಬಿಡಿ. ಅದಕ್ಕೆ ಧಾರಾಳವಾಗಿ ಆಗ್ಬೋದು. ಹೋಗೋ. ಬೇಡ ಕಣ. ಯಾಕೆ? ಏನ್ ತೊಂದ್ರೆ? 1 ವರ್ಷದಲ್ಲಿ 3 ತಲೆ ಆಗುತ್ತಲ್ಲ, ಅದಕ್ಕೆ. ಅದಕ್ಕೇನಾದ್ರು ಶಾಂತಿ ಮಾಡೋಣ. ಸರಿ, ನಿಮ್ಗೋಸ್ಕರ ಆದ್ರೂ ಹೋಗ್ತೀನಿ. ನೀನ್ ಯಾಕೋ ಬರ್ತೀಯಾ? ಓ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಇವತ್ತು ನಿಮ್ಮ ಅಪ್ಪನಿಂದ ಅಪ್ಪಣೆ ಸಿಕ್ಬಿಡ್ತು. ಇನ್ನು ನಮ್ಮನ್ನ ಯಾವ ಗ್ರಹಗಳು ಡಿಸ್ಟರ್ಬ್ ಮಾಡಲ್ಲ. ಕಮಾನ್. ನೀನ್ ಬೇರೆ ಇದೆಯಾ ಇಲ್ಲಿ? ಹೆಂಗೆ? ಹಾ ಹಲೋ ಹಲೋ, ನಾನು ಮಿಸ್ ಮಾಲಿನಿ ಅಂತ. ನಮ್ ಮನೆಗ್ ಬರ್ತೀರಾ? ಕಾಯ್ತಾ ಇರ್ತೀನಿ. ಯಾತಕ್ಕೆ? ನಿಮ್ ಜೊತೆ ಫಸ್ಟ್ ಡೇಟ್ ಕಳಿಯೋದಿಕ್ಕೆ. ಹಾ ಬರ್ತೀನಿ. ನಿಮ್ ಅಡ್ರೆಸ್? ಬಹಳ ಹತ್ರ. ನೀವ್ ಕೂತಿರೋ ಸ್ಥಳದಿಂದ ತಿರುಗಿ ನೋಡಿದ್ರೆ ಎದುರಿಗೇನೆ. ಓಹ್, ಏನ್ರಿ ಇಷ್ಟೆಲ್ಲ ಅನಾಹುತ ಆದ್ರೂ ಇನ್ನೂ ಬುದ್ಧಿ ಬರ್ಲಿಲ್ಲ ನಿಮ್ಗೆ? ಒಂದು ಹುಡುಗಿ ಸ್ವೀಟ್ ಆಗಿ ಮಾತಾಡಿದ್ರೆ ಸಾಕು, ಆಗ್ಲೇ ಓಕೆ ಅಂತೀರಾ. ಎಷ್ಟಾದ್ರೂ ಈ ಗಂಡಸರ ಬುದ್ಧಿನೇ ಇಷ್ಟು. ಪ್ಲೀಸ್, ಇನ್ಮೇಲೆ ಯಾವ ಹುಡುಗಿ ಫೋನ್ ಮಾಡಿದ್ರು ಖಂಡಿತ ಹೋಗಲ್ಲ, ಪ್ರಾಮಿಸ್. ನೀನ್ ಹೋಗು.